ಹಲೋ ಮುದ್ದು ಮಕ್ಕಳ, ಎಲ್ರು ಹೇಗಿದ್ದೀರಾ? ನಾನ್ ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತು ಸೂಪರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ ನೀವೇ ಹೇಳ್ತಿರ್ತೀರಲ್ಲ ಮ್ಯಾಮ್, ಏನೆಲ್ಲ ಓದಿರ್ತೀವಿ ಅದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಮ್ಯಾಮ್? ನಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಬರುತ್ತೆ. ಸೊ ನಮಗಿನ್ನ 9 to 10 months ಟೈಮ್ ಇದೆ. ಸೊ ಅಲ್ಲಿವರೆಗೂ ಇವತ್ತು ಓದಿದ್ದನ್ನ, ಈ ತಿಂಗಳಲ್ಲಿ ಓದಿದ್ದನ್ನ ಮಾರ್ಚ್ ಏಪ್ರಿಲ್ವರೆಗೂ ನೆನ್ಪಿಟ್ಕೊಳ್ಬೇಕು. ಹೇಗೆ ನೆನ್ಪಿಟ್ಕೊಳ್ಳೋದು ಮ್ಯಾಮ್ ಅಂತೆಲ್ಲ ಕೇಳ್ತಿರ್ತೀರಲ್ವಾ? ಸೊ ಅದಕ್ಕೋಸ್ಕರ ಕೀ ಟಿಪ್ಸ್ ಮತ್ತು ಸ್ಟ್ರಾಟಜೀಸ್ ಜೊತೆ ಬಂದಿದ್ದೀನಿ. ಸೊ ಹಾಗಿದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ಮಕ್ಕಳ. ಸೊ ನಾನು ನಿಮ್ಗೊಂದು ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. ಏನು ಕ್ವೆಶ್ಚನ್ ಅಂತ ಹೇಳಿದ್ರೆ, ಕ್ಯಾನ್ ಯು ರಿಮೆಂಬರ್ ದಿ ಸ್ಟೋರಿ ಆಫ್ 50 ಎಪಿಸೋಡ್ಸ್ ಆಫ್ ಯುವರ್ ಫೇವ್ರೆಟ್ ವೆಬ್ ಸೀರೀಸ್ ಅಥವಾ ಸೀರಿಯಲ್ ನೋಡೋ ಅಭ್ಯಾಸ ಇದ್ದರೆ ನಿಮಗೆ ನಾನೊಂದು ಸಡನ್ನಾಗಿ ಕೇಳಿದ್ರೆ, ಸೊ ಮೊದಲನೇ ಎಪಿಸೋಡಿಂದ ಅಟ್ಲೀಸ್ಟ್ ನಿಮಗೊಂದು 50 ಎಪಿಸೋಡ್ವರೆಗೂ ನೆನಪಿದೆಯಾ ಅಥವಾ ಒಂದು 20 ಎಪಿಸೋಡ್ವರೆಗೂ ನೆನಪಿದೆಯಾ ಅಂತ ಕೇಳಿದ್ರೆ, ನೀವು ಫಸ್ಟ್ ಎಪಿಸೋಡಿಂದ 20th ಎಪಿಸೋಡ್ ಅಥವಾ 50th ಎಪಿಸೋಡ್ವರೆಗೂ ಏನಾಗಿತ್ತು ಅಂತ ನನಗೆ ಸ್ಟೋರಿನ ಹೇಳೋದಕ್ಕಾಗತ್ತಾ? ಈ ಕ್ವಶ್ಚನ್ಗೆ ಮರೀದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಆರ್ ನೋ ಅಂತ ಟೈಪ್ ಮಾಡಿ. ಅವಾಗ ನನಗೆ ಗೊತ್ತಾಗುತ್ತೆ ಮಕ್ಕಳ ಮೆಮೊರಿ ಪವರ್ ವಿಷುವಲಿ ಯಾವ ಥರ ಇದೆ ಅಂತ ಅನಲೈಸ್ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ಓಕೆನಾ? ಇವಾಗ ನಾನೊಂದು ಇಮೇಜ್ ನಿಮಗೆ ತೋರಿಸ್ತೀನಿ. ಆ ಇಮೇಜ್ಗೆ ನೋಡೋದಕ್ಕೆ ನಾನು 5 seconds ಟೈಮ್ ಕೊಡ್ತೀನಿ. ಓಕೆನಾ? 5 secondsಲ್ಲಿ ನೀವು ಎಷ್ಟು ಫ್ಲವರ್ ಇದೆ, ಎಷ್ಟು ಫ್ರೂಟ್ಸ್ ಇದೆ, ಎಷ್ಟು ವೆಜಿಟೇಬಲ್ಸ್ ಇದೆ, ಅಥವಾ ಯಾವುದೆಲ್ಲ ಫ್ರೂಟ್ಸ್, ವೆಜಿಟೇಬಲ್, ಫ್ಲವರ್ ಇದೆ ಅಂತ ನೀವು 5 ಸೆಕೆಂಡಲ್ಲಿ ಗಮನಿಸಬೇಕು. ಅದು 5 ಸೆಕೆಂಡ್ ಆಗಿದ ತಕ್ಷಣನೇ ಟಕ್ ಅಂತ ಕಮೆಂಟ್ ಸೆಕ್ಷನ್ನಿಗೆ ಹೋಗ್ಬಿಟ್ಟು ಟೈಪ್ ಮಾಡಬೇಕು ನಿಮಗೆ ಎಷ್ಟು ನೆನಪಿದೆ ಅಷ್ಟನ್ನು. ಸೊ ವಿಡಿಯೋನೆಲ್ಲ ಪಾಸ್ ಮಾಡಿಬಿಟ್ಟು ಡೀಟೇಲಾಗಿ ಅನಲೈಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಾರ್ದು. ಚೀಟಿಂಗ್ ಎಲ್ಲ ಮಾಡಬಾರ್ದು. 5 ಸೆಕೆಂಡ್ ಅಂತ ಹೇಳಿದ್ನಲ್ವಾ, ಆ 5 ಸೆಕೆಂಡಲ್ಲಿ ಮಾತ್ರ ನೀವು ಇಮೇಜನ್ನ ನೋಡಬೇಕು, ನನಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹೇಳಬೇಕು. ಸೊ ಇವಾಗ ಇಮೇಜ್ ತೋರಿಸ್ತಾ ಇದ್ದೀನಿ. ರೆಡಿನಾ ಮಕ್ಕಳ? ಓಕೆ, ಇವಾಗ ನಿಮ್ಮ ಸಮಯ ಶುರು. 1 2 3 4 5 ಟೈಮ್ ಅಪ್. ಓಕೆ, ಇವಾಗ ಈ 5 ಸೆಕೆಂಡಲ್ಲಿ ನಿಮಗೆ ಏನೆಲ್ಲ ನೋಡಿದ್ರಿ, ಏನೆಲ್ಲ ನೆನಪಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ವಿಡಿಯೋನೆಲ್ಲ ಪಾಸ್ ಮಾಡಿಬಿಟ್ಟು ಆರಾಮಾಗಿ ಡೀಟೇಲಾಗಿ ಸ್ಟಡಿ ಮಾಡಿಬಿಟ್ಟು ನಂಗೆ ಆನ್ಸರ್ ಕೊಡಬೇಡಿ. ಸೊ ಈ 5 ಸೆಕೆಂಡಲ್ಲಿ ನಿಮ್ಮ ಮೆಮೊರಿ ಪವರ್ ಎಷ್ಟನ್ನ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೊಂದು ಏನೋ ಡೀಟೇಲ್ಡಾಗಿ ಸ್ಟಡಿ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ಓಕೆನಾ? ನಿಮ್ಮ ಬ್ರೈನನ್ನು ಅನಲೈಸ್ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಟಕಾಟಕ್ ಅಂತ ಹೇಳ್ಬಿಟ್ಟು ಆನ್ಸರನ್ನು ಕೊಡಿ. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ, ನಿಮ್ಮ ಬ್ರೈನನ್ನು ಇನ್ಸ್ಟಾಗ್ರಾಮಲ್ಲೆಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನಿಮ್ಮ ಬ್ರೈನನ್ನು ನಾನು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದೀನಿ? ನಮ್ಮ ಮೆದುಳನ್ನು ಇನ್ಸ್ಟಾಗ್ರಾಮಿಗೆ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಒಂದು ಕ್ವೆಶ್ಚನ್ ಕೇಳ್ತಿದ್ದೀನಿ. ವಿಚ್ ಡೂ ಯು ರಿಮೆಂಬರ್? ನಿಮಗೆ ಚೆನ್ನಾಗಿ ಯಾವುದು ನೆನಪಿರುತ್ತೆ? ಸೊ ಆಪ್ಷನ್ ನಾನೇ ಕೊಡ್ತಾ ಇದ್ದೀನಿ. ಆಪ್ಷನ್ 1 ಬಂದ್ಬಿಟ್ಟು, ನಿಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದಾದ್ರೂ ಒಂದು ಚಾಪ್ಟರ್ದು ಒಂದು ಪ್ಯಾರಾಗ್ರಾಫ್ ಓದಿದ್ದೀರಾ ಅಂತ ಅಂದ್ಕೊಳ್ಳಿ, ಅದು ನೆನಪಿರುತ್ತಾ? ಅಥವಾ ಇವಾಗ ಒಂದು 3 ವಾರದ ಹಿಂದೆ ನೀವು ರೀಲ್ಸನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಲ್ವ, ಅದು ನೆನಪಿರುತ್ತಾ? ಅಥವಾ 3 ವಾರದ ಹಿಂದೆ ಏನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಪೇಜ್ ಓದಿರ್ತೀರಲ್ಲ, ಅದು ನೆನಪಿರುತ್ತಾ? ಸೊ ಇವಾಗಲೇ ನನಗೆ ಆನ್ಸರನ್ನು ಹೇಳಬೇಕು. ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಓದಿರೋಂತಹ ಪ್ಯಾರಾಗ್ರಾಫಾ ಅಥವಾ ನೀವು ನೋಡಿರುವಂತಹ ರೀಲ್ಸನ್ನು ಅಂತ. ಎಸ್ ಆರ್ ನೋ ಅಥವಾ ARB ಅಂತ ಏನಾದ್ರೂ ಟೈಪ್ ಮಾಡಿ. ಓಕೆ, ಇಷ್ಟೊಂದೆಲ್ಲ ಕ್ವೆಶ್ಚನ್ಸನ್ನು ನಾನು ನಿಮಗೆ ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ವಿಷುವಲಿ ಏನೆಲ್ಲ ನೋಡ್ತೀವಿ ನಾವು, ಅದನ್ನು ಚಿತ್ರದ ಮೂಲಕ ಏನೆಲ್ಲ ನೋಡ್ತೀವಿ, ಅದು ನಮ್ಮ ಬ್ರೈನಲ್ಲಿ, ಮೆದುಳಲ್ಲಿ ಏನಾಗಿರುತ್ತೆ, ಚೆನ್ನಾಗಿ ಸ್ಟೋರ್ ಆಗಿ ಲಾಂಗ್ ಟರ್ಮ್ವರೆಗೂ ಇರುತ್ತೆ. ಓಕೆನಾ? ಯಾಕೆ ಅಂತ ಹೇಳಿದ್ರೆ, ನಮ್ಮ ಮೂವೀಸಲ್ಲಿ ಅಥವಾ ಏನೆಲ್ಲ ರೀಲ್ಸ್ ಎಲ್ಲ ನೋಡ್ತೀರಾ, ಅದರಲ್ಲಿ ಎಮೋಷನ್ಸ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ, ಓಕೆ, ಸೀನ್ಸ್ ಇರುತ್ತೆ. ಈ ಥರ ಎಲ್ಲ ಏನೆಲ್ಲ ಮೂವಿ ರಿಲೇಟೆಡ್ ಸ್ಟಫ್ಸ್ ಇರುತ್ತೆ ಅಲ್ವಾ, ಅದು ನಮ್ಮ ಬ್ರೈನ್ ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಆಗತ್ತೆ. ಅದೇ ನಾವು ಟೆಕ್ಸ್ಟ್ ಬುಕ್ಕನ್ನು ಸುಮ್ಮನೆ ಆಡಿಯೋ ಥರ ಏನು ಓದ್ತಾ ಹೋಗ್ತೀವಿ, ಏನು ವಿಷುವಲಿ ಕ್ರಿಯೇಟ್ ಮಾಡಲ್ಲ. ಏನು ಓದಿರ್ತೀವಲ್ಲ ಅದನ್ನು ಸೀನ್ಸ್ ಅಥವಾ ದೃಶ್ಯಗಳಾಗಿ ನಾವು ಚಿತ್ರೀಕರಿಸಿರಲ್ಲ ನಮ್ಮ ಬ್ರೈನಲ್ಲಿ. ಸೊ ಅದಕ್ಕೇನಾಗುತ್ತೆ, ನಮ್ಮ ಬ್ರೈನ್ ಏನೆಲ್ಲ ಓದಿರ್ತೀವಿ ಅದನ್ನು ಅವಾಗಲೇ ಮರ್ತೋಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ.
ಸೊ ನಾವೇನೆಲ್ಲ ಓದ್ತೀವಿ ಅದನ್ನು ನಾವು ಯಾವುದಕ್ಕೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮೂವೀಸ್ಗೆ ಕನೆಕ್ಟ್ ಮಾಡೋ ಥರ ಟ್ರೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಎಲೆಕ್ಟ್ರಿಸಿಟಿ ಚಾಪ್ಟರ್, ವಿದ್ಯುತ್ ಶಕ್ತಿ ಚಾಪ್ಟರ್ನ ಓದಿರ್ತೀವಲ್ವಾ, ಸೊ ನೀವು ಯಾವ ಥರ ಕನೆಕ್ಟ್ ಮಾಡ್ಕೋಬೋದು ಅಂತ ಹೇಳಿದ್ರೆ ನಮ್ಮ ಬ್ಯಾಟರಿ ಅಥವಾ ಕರೆಂಟನ್ನ ನೀವು ಯಾವುದಕ್ಕೆ ಕನೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಹೀರೋಗೆ ಕನೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಮ್ಮ ರೆಸಿಸ್ಟೆನ್ಸ್ ರೋಧ ಬರುತ್ತಲ್ವಾ, ಅದನ್ನು ಯಾವುದಕ್ಕೆ ಕನೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ವಿಲನ್ನಿಗೆ ಕನೆಕ್ಟ್ ಮಾಡ್ಬೋದು. ಈ ಥರ ನೀವು ಯಾವುದೆಲ್ಲ ಕಾಂಪೋನೆಂಟ್ಸ್ನ ಓದ್ತೀರಾ, ನಮ್ಮ ಪಾಠದಲ್ಲಿರುವಂತಹ ಅಂಶಗಳನ್ನು ಯಾವುದೆಲ್ಲ ಓದ್ತೀರಾ ಅದನ್ನು ನೀವು ಯಾವುದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ, ನಮ್ಮ ಮೂವೀಸಿಗೆ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ನಮ್ಮ ಬ್ರೈನಿಗೆ ಕತೆಗಳು, ಸ್ಟೋರೀಸ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅವಾಗ ಅದು ನೆನ್ಪಿಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಇದು ಒಂದು ಮೆಥಡ್. ಏನೆಲ್ಲ ಓದ್ತೀವಿ ಅದನ್ನು ಬಂದ್ಬಿಟ್ಟು ಮೂವಿಗೆ ಕನೆಕ್ಟ್ ಮಾಡ್ಕೊಳಕ್ಕಾಗತ್ತಾ ಅಂತ ಟ್ರೈ ಮಾಡಬೇಕು. ಯಾಕಂತಂದರೆ ಮೂವೀಸಲ್ಲಿ ಏನೆಲ್ಲ ಎಮೋಷನ್ಸ್ ಇರುತ್ತೆ, ನಮ್ಮ ಬ್ರೈನಿಗೆ ಆ ಎಮೋಷನ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಬೇಗ ಈಸಿಯಾಗಿ ಹ್ಯಾಕ್ ಮಾಡ್ಕೊಂಡ್ಬಿಟ್ಟು ಸ್ಟೋರ್ ಮಾಡುತ್ತೆ. ಅದಕ್ಕೋಸ್ಕರ ಈ ಥರ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. ಸೊ ಬಡಾಪಟ್ ಅಂತ ಆನ್ಸರ್ ಹೇಳಬೇಕು. ವಿಲ್ ಯು ರಿಮೆಂಬರ್ ಪೇಜ್ 43 ಆಫ್ ಸೈನ್ಸ್ ಆಫ್ಟರ್ 10 years? ಅಥವಾ ವಿಲ್ ಯು ರಿಮೆಂಬರ್ ಹೌ ಎಲೆಕ್ಟ್ರಿಸಿಟಿ ವರ್ಕ್ಸ್? ಸೊ 2 ಕ್ವೆಶ್ಚನ್ ಇದೆ. 10 ವರ್ಷ ಆದಮೇಲೆ ನಿಮ್ಮ SSLC ಸೈನ್ಸ್ ಬುಕ್ಕಲ್ಲಿ ಇವಾಗ ಏನು ಓದಿರ್ತೀರ ಅಲ್ವಾ 43 ಪೇಜಲ್ಲಿ ಏನಿದೆ ಅಂತ, ಅದನ್ನು ನಾನು 10 years ಬಿಟ್ಟು ಕೇಳಿದ್ರೆ ಸೊ 43ನೇ ಪೇಜಲ್ಲಿ ಏನಿದೆ ಅಂತ ನೀವು ನನಗೆ ಹೇಳೋಕ್ಕಾಗತ್ತಾ? ಅಥವಾ ನೀವು ಎಲೆಕ್ಟ್ರಿಸಿಟಿ ಯಾವ ಥರ ಕೆಲಸ ಮಾಡುತ್ತೆ ಅಂತ ಇನ್ನೊಂದು 10 ವರ್ಷ ಬಿಟ್ಟು ನಾನು ಕೇಳಿದ್ರೆ ಈ ಕ್ವೆಶ್ಚನ್ನಿಗೆ ಆನ್ಸರ್ ಮಾಡೋಕ್ಕಾಗತ್ತಾ? ಎ ಅಥವಾ ಬಿ? ಯಾವ ಕ್ವೆಶ್ಚನ್ನಿಗೆ ಆನ್ಸರ್ ಮಾಡೋಕ್ಕಾಗತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ಯಾಕೆ ಈ ಥರ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೂ ಕೂಡ ನೆನಪಿರಲ್ಲ. ಇನ್ನು 10 ವರ್ಷ ಬಿಟ್ಬಿಟ್ಟು ಮ್ಯಾಮ್ ನಮ್ಮ ಸೈನ್ಸ್ 43 ಪೇಜಲ್ಲಿ ಇದನ್ನು ಹೇಳ್ಕೊಟ್ಟಿದ್ರಲ್ವಾ, ಸೊ 10 ವರ್ಷ ಬಂದುಬಿಟ್ಟು ಕೇಳಿ ನನಗೆ ಮ್ಯಾಮ್ 43 ಪೇಜಲ್ಲಿ ಏನಿತ್ತು ಹೇಳಿ, ಏನು ಹೇಳ್ಕೊಟ್ಟಿದ್ರಿ ಅಂದರೆ ನನಗೂ ಆಗಲ್ಲ. ಅದೇ ನಾನು ಮ್ಯಾಮ್ ಈ ಥರ ಒಂದು ಕಾನ್ಸೆಪ್ಟ್ ಇತ್ತಲ್ವ, ಆ ಕಾನ್ಸೆಪ್ಟನ್ನು ನೀವು 10 ವರ್ಷ ಬಂದುಬಿಟ್ಟು ಕೇಳಿದ್ರು ನನಗೆ ಹೇಳ್ಕೊಡೋದಕ್ಕಾಗತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಬುಕ್ಕನ್ನು ಪೇಜ್ ಓದೋದಕ್ಕಿಂತ ಕಾನ್ಸೆಪ್ಟ್ ಮೇಲೆ ಓದಬೇಕು, ಟಾಪಿಕ್ಸ್ ಮುಖಾಂತರ ಓದಬೇಕು. ಸೊ ಕೆಲವು ಮಕ್ಕಳು ಹೇಗೆ ಅಂತ ಹೇಳಿದ್ರೆ ಪೇಜ್ ಟು ಪೇಜ್, ಲೈನ್ ಟು ಲೈನ್ ಬೈ ಹಾರ್ಟ್ ಆಗ್ತಿರ್ತೀರ. ಓಹ್ ಈ ಪೇಜಲ್ಲಿ ಇದು ಇದೆ, ಆ ಥರ ಮಾಡಬೇಡಿ. ಓಕೆನಾ? ನಿಮಗೆ ಕಾನ್ಸೆಪ್ಟ್ ಟಾಪಿಕ್ ತುಂಬ ಇಂಪಾರ್ಟೆಂಟ್. ಸೊ ಕಾನ್ಸೆಪ್ಟ್ ಮೇಲೆ ವರಿ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ಸೈನ್ಸ್ ಸಬ್ಜೆಕ್ಟ್ ಬಂದುಬಿಟ್ಟು ಒಂದು 250 ಪೇಜಸ್ ಇದೆ, 300 ಪೇಜಸ್ ಇದೆ, ಹೇಗಪ್ಪ ಓದೋದು, ಪೇಜನ್ನ ಲೆಕ್ಕ ಹಾಕ್ಕೊಡ್ತಾರೆ. ಸೊ ಇಷ್ಟು ದಪ್ಪ ಬುಕ್ ಇದೆ ಅಂತೆಲ್ಲ ಏನೋ ಕಷ್ಟಪಡ್ತಿರ್ತೀರ ಅಲ್ವಾ. ಸೊ ಪೇಜಸ್ಸನ್ನು ನೆನ್ಪಿಡ್ಕೊಳ್ಬೇಡಿ, ನೀವು ಟಾಪಿಕ್ಸನ್ನು ಕಲಿಯೋದು ಕಡೆ ಗಮನ ಕೊಡಬೇಕು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಿದು ರಿವರ್ಸ್ ಸ್ಟಡಿ ಮೆಥಡ್ ಅಂತ ಇದೆ. ಸೊ ಎಲ್ಲ ಮಕ್ಕಳು ಇದನ್ನಂತೂ ಪಕ್ಕಾ ಫಾಲೋ ಮಾಡಿರ್ತೀರ. ಫಸ್ಟ್ ಟೆಕ್ಸ್ಟ್ ಬುಕ್ಕನ್ನು ಅಥವಾ ನೋಟ್ಸನ್ನು ಅಥವಾ ಏನೋ ಗೈಡ್ ಬುಕ್ ಏನೋ ಒಂದನ್ನು ಫಸ್ಟ್ ಓದ್ತೀರಾ. ಅದಾದಮೇಲೆ ಯಾವುದೆಲ್ಲ ಕ್ವೆಶ್ಚನನ್ನು ಏನು ಎಕ್ಸಸೈಸ್ ಕ್ವೆಶ್ಚನ್ಸ್ ಅಥವಾ ಇನ್ ಟೆಕ್ಸ್ಟ್ ಕ್ವೆಶ್ಚನ್ಸ್ ಅಥವಾ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್, ಮಾಡೆಲ್ ಕ್ವೆಶ್ಚನ್ ಪೇಪರ್, ಸ್ಯಾಂಪಲ್ ಕ್ವೆಶ್ಚನ್ ಪೇಪರನ್ನು ಆಮೇಲೆ ಸಾಲ್ವ್ ಮಾಡ್ತೀರಾ. ಫಸ್ಟು ಕೂತ್ಕೊಂಡು ಓದ್ತೀರಾ, ಕ್ವೆಶ್ಚನ್ಸನ್ನ ಆಮೇಲೆ ಸಾಲ್ವ್ ಮಾಡೋ ಹ್ಯಾಬಿಟ್ ಇದೆ ಅಂತ ಅನ್ಕೋತೀನಿ. ಬಟ್ ಇವಾಗಿಂದ ಉಲ್ಟಾ ಟ್ರೈ ಮಾಡಬೇಕು. ಏನೋದು ಅಂತ ಹೇಳಿದ್ರೆ ನೀವು ಕೂತ್ಕೊಂಡು ಓದೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಚಾಪ್ಟರಲ್ಲಿರುವಂತಹ ಕ್ವೆಶ್ಚನನ್ನು ಓದಬೇಕು. ಫಸ್ಟ್ ನೀವೇನು ಮಾಡಬೇಕು, ಕ್ವೆಶ್ಚನನ್ನು ನೋಡಬೇಕು. ಯಾವುದೆಲ್ಲ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಇದೆ ಅಂತ ಚೆಕ್ ಮಾಡಬೇಕು. ಅಥವಾ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್, ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳ್ತೀವಲ್ಲ, ಅದನ್ನು ಚೆಕ್ ಮಾಡಬೇಕು. ಅಥವಾ ನಿಮ್ಮ ಇನ್ ಟೆಕ್ಸ್ಟ್ ಕ್ವೆಶ್ಚನ್ಸ್ ಇರುತ್ತಲ್ಲ ಅದನ್ನು ಚೆಕ್ ಮಾಡಿ. ಯಾವುದೂ ಇಲ್ಲ ಅಂತ ಹೇಳಿದ್ರೆ ಚಾಪ್ಟರ್ ಮುಗ್ದಾದ್ಮೇಲೆ ಲಾಸ್ಟ್ ಪೇಜಲ್ಲಿ ಎಕ್ಸಸೈಸಸ್ ಅಂತ ಕೊಡ್ತಾರಲ್ವ, ಅಭ್ಯಾಸ ಪ್ರಶ್ನೆಗಳು ಅಂತ, ಅವನ್ನ ನೋಡಬೇಕು. ಸೊ ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ, ಹೌದು ನಾನು ಒಪ್ಕೋತೀನಿ, ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ನೀವು ಓದಿಲ್ಲ. ಬಟ್ ಯಾವುದೆಲ್ಲ ಕ್ವೆಶ್ಚನ್ಸ್ ಇದೆ, ಯಾವುದೆಲ್ಲ ವರ್ಡ್ ಇದೆ ಅಂತ ನಿಮಗೆ ನೋಡಬೇಕು. ಜಸ್ಟ್ ಕ್ವೆಶ್ಚನ್ ಓದಬೇಕು 1-2-3 ಸಲ, ವರ್ಡ್ ಯಾವುದೆಲ್ಲ ಇದೆ ಅಂತ ಗಮನಿಸಬೇಕು.
ಅದಾದಮೇಲೆ ನೀವೇನು ಮಾಡಿ, ಪಾಠಗಳನ್ನು ಓದೋದಕ್ಕೆ ಶುರು ಮಾಡಿ. ಈ ಥರ ಮಾಡಿದ್ರೆ ನೀವು ಓದೋದಕ್ಕೆ ಶುರು ಮಾಡಿದಾಗ ನಿಮಗೆ ಆ ವರ್ಡ್ ಕ್ವೆಶ್ಚನಲ್ಲಿ ಏನಿರುತ್ತಲ್ವ ಆ ವರ್ಡ್ ನಿಮಗೆ ನೆನಪಾಗ್ತಾ ಇರುತ್ತೆ. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್, ಆಲ್ರೆಡಿ ಕ್ವೆಶ್ಚನ್ ಬಂದಿದೆ, ನಾನು ಇದನ್ನು ಗಮನ ಕೊಟ್ಟು ಓದಬೇಕು ಅಂತ ನಿಮ್ಮ ಬ್ರೈನ್ ಹೇಳುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಮಕ್ಕಳ, ಇನ್ನು ಮುಂದೆ ಈ ರಿವರ್ಸ್ ಮೆಥಡನ್ನು ಟ್ರೈ ಮಾಡಿ. ಫಸ್ಟ್ ಕ್ವೆಶ್ಚನ್ಸನ್ನು ನೋಡಿ, ಅದಾದಮೇಲೆ ಓದೋದಕ್ಕೆ ಟ್ರೈ ಮಾಡಿ. ಓಕೆನಾ? ಇದು ಬೆಸ್ಟ್ ಮೆಥಡ್, ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಇದು ಯಾವಾಗಲೂ ಟ್ರೈ ಮಾಡ್ತಾನೆ ಇರ್ತೀನಿ ನಾನು ಇದನ್ನು, ನಂಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗೆಲ್ಲ. ಸೊ ನೀವು ಕೂಡ ಏನು ಮಾಡಿ, ಟ್ರೈ ಮಾಡಿ, ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬಿಲ್ಡ್ ಅ ಚಾಪ್ಟರ್ ಸ್ಕೆಲಿಟನ್ ಅಂತ ಇದೆ. ಏನಿದು ಅಂತ ಹೇಳಿದ್ರೆ, ಇವಾಗ ಯಾವುದಾದ್ರೂ ಒಂದು ಚಾಪ್ಟರ್ ತಗೊಳ್ಳಿ, ಆ ಚಾಪ್ಟರಲ್ಲಿ ಏನೆಲ್ಲ ಟಾಪಿಕ್ಸ್ ಇದೆ ಅಂತ ನೋಟ್ ಮಾಡ್ಕೊಳ್ಳಿ, ಅಥವಾ ಯಾವುದೆಲ್ಲ ಡಯಾಗ್ರಾಮ್ ಇದೆ, ಚಿತ್ರಗಳಿದೆ ಅಂತ ನೋಟ್ ಮಾಡ್ಕೊಳ್ಳಿ. ಈ ಥರ ಏನೆಲ್ಲ ಇದೆ ಅಂತ, ಹೆಡ್ಡಿಂಗ್ಸ್ ಏನಿದೆ, ಸಬ್ ಟಾಪಿಕ್ಸ್ ಏನಿದೆ, ಈ ಥರ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನು ನಾವೇನು ಹೇಳ್ತೀವಿ, ಚಾಪ್ಟರ್ ಸ್ಕೆಲಿಟನ್ ಅಂತ ಹೇಳ್ತೀವಿ. ನೀವು ಓದೋದಕ್ಕೆ ಶುರು ಮಾಡೋದಕ್ಕಿಂತ ಫಸ್ಟ್ ಏನು ಮಾಡಬೇಕು, ಸೊ ಇದರಲ್ಲಿ 11 ಟಾಪಿಕ್ಸ್ ಇದೆ, ಒಂದು 5 to 6 ಏನೋ ಡಯಾಗ್ರಾಮ್ಸ್ ಇದೆ, ಈ ಥರ ನೋಟ್ ಮಾಡ್ಕೋಬೇಕು. ಇಷ್ಟು ನ್ಯೂಮರಿಕಲ್ಸ್ ಇದೆ, ಅಥವಾ ಈ ಫಾರ್ಮುಲಾ ಮೇಲೆ ನ್ಯೂಮರಿಕಲ್ಸ್ ಇದೆ, ಇಷ್ಟು ಫಾರ್ಮುಲಾಸ್ ಇದೆ, ಈ ಥರ ಲಿಸ್ಟ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡಬೇಕು. ಸೊ ಇದು ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ 3 ಕಲರ್ ಬ್ರೈನ್ ಟ್ರಿಕ್ ಅಂತ ಇದೆ. ಇವಾಗ ಏನು ಮಾಡಬೇಕು, ನೀವು ಓದೋದಕ್ಕೆ ಶುರು ಮಾಡಬೇಕು. ಓದೋದು ಆದಮೇಲೆ ನಿಮಗೆ ಒಂದು 3 ಕಲರ್ ಕೋಡ್ ಕೊಡ್ತೀನಿ. ಏನು ಅದು ಅಂತ ಹೇಳಿದ್ರೆ, ರೆಡ್, ಯೆಲ್ಲೋ, ಗ್ರೀನ್ ಅಂತ ಇರುತ್ತೆ. ರೆಡ್ ಅಂತ ಹೇಳಿದ್ರೆ ಹೌದು ಡೇಂಜರ್ ಅಂತಲೇ ಹೇಳ್ತೀವಲ್ವಾ. ರೆಡ್ ಅಂತ ಹೇಳಿದ್ರೆ ಡೇಂಜರ್, ಅಪಾಯಕಾರಿ ಅಂತಲೇ ಹೇಳ್ತೀವಿ. ಓಕೆ, ಈ ಯೆಲ್ಲೋ ಬಂದುಬಿಟ್ಟು ಪಾರ್ಷಿಯಲಿ ಅಂತ, ಅರ್ಧಂಬರ್ಧ ಗೊತ್ತಿರೋದು ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಈ ಗ್ರೀನ್ ಬಂದುಬಿಟ್ಟು, ಗ್ರೀನ್ ಏರಿಯಾಸ್ ಏನು ಅಂತ ಹೇಳಿದ್ರೆ ನಮಗೆ ಕಂಫರ್ಟಬಲ್ ಇರೋದು, ನಮಗೆ ಪಕ್ಕಾ ಇದು ಗೊತ್ತಿರೋ ಅಂತಹ ವಿಷಯಗಳು ಅಂತ. ಇಲ್ಲಿ ಏನೆಲ್ಲ ಸ್ಕೆಲಿಟನಲ್ಲಿ ಇಲ್ಲಿ ನೋಟ್ ಮಾಡಿರ್ತೀರ ಅಲ್ವಾ, ಇಷ್ಟು ಟಾಪಿಕ್ಸ್ ಇದೆ, ಇಷ್ಟು ಫಾರ್ಮುಲಾಸ್ ಇದೆ, ಇಷ್ಟು ಡಯಾಗ್ರಾಮ್ಸ್ ಇದೆ ಅಂತ, ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಯಾವುದೆಲ್ಲ ಟಾಪಿಕ್ ನನಗೆ ಕಷ್ಟ ಆಗ್ತಿದೆ, ಡೇಂಜರ್ ಝೋನಲ್ಲಿದೆ ಅಂತ ನೋಟ್ ಮಾಡ್ಕೊಳ್ಳಿ. ಯಾವುದೆಲ್ಲ ಟಾಪಿಕ್ ಸ್ವಲ್ಪ ಬರುತ್ತೆ, ಸ್ವಲ್ಪ ಬರಲ್ಲ, ಅರ್ಧಂಬರ್ಧ ಅಂತ ಇರುತ್ತಲ್ವ, ಅದನ್ನು ಇಲ್ಲಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಕಂಫರ್ಟಬಲ್ ಆಗಿರೋ ಅಂತಹ ಟಾಪಿಕ್ಸ್, ಪಕ್ಕ ನಿಮಗೆ ಗೊತ್ತಿರೋ ಅಂಥದ್ದು, ಹೇಗೆ ಕ್ವೆಶ್ಚನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡ್ತೀವಿ ಅಂತ ಇರುತ್ತಲ್ವ, ಇದನ್ನು ಇಲ್ಲಿಗೆ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಇದಾದಮೇಲೆ ನೀವು ಇಲ್ಲಿ ಜಾಸ್ತಿ ಫೋಕಸ್ ಮಾಡಬೇಡಿ, ಇಲ್ಲಿ ಗ್ರೀನ್ ಏರಿಯಾಕ್ಕೆ ಜಾಸ್ತಿ ಫೋಕಸ್ ಮಾಡಬೇಡಿ. ನೀವು ಎಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಡೇಂಜರ್ ಟಾಪಿಕ್ಸ್ ಅಂತ ಇರುತ್ತಲ್ವ, ನಮಗೆ ಸ್ವಲ್ಪ ಕಷ್ಟ ಆಗೋ ಥರ ಇರುತ್ತಲ್ವ, ಆ ಟಾಪಿಕ್ಸನ್ನು ಇಲ್ಲಿ ತಗೋಬೇಕು. ಅವುಗಳಿಗೆ ಜಾಸ್ತಿ ಸಮಯ ಕೊಡಬೇಕು, ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಇಲ್ಲಿ ಸ್ವಲ್ಪ 50-50 ಕೈಂಡ್ ಆಫ್, ಯಾಕಂತಂದರೆ ಅರ್ಧ ಗೊತ್ತಿರುತ್ತೆ ಅಲ್ವಾ, ಇನ್ನು ಅರ್ಧ ಗೊತ್ತಿರಲ್ಲ. ಇದಕ್ಕಿಂತ ಸ್ವಲ್ಪ ಸಮಯನ ಡೆಡಿಕೇಟ್ ಮಾಡ್ಬೋದು. ಓಕೆನಾ? ಇದಕ್ಕಿಂತ ಕಡಿಮೆ ಸಮಯನ ಇಲ್ಲಿ ಕೊಡ್ಬೋದು. ಸೊ ಫಸ್ಟ್ ಬಂದುಬಿಟ್ಟು ಈ ರೆಡ್ ಏರಿಯಾಸ್ ಇದೆ ಅಲ್ವಾ, ಡೇಂಜರ್ ಟಾಪಿಕ್ಸ್ ಯಾವ್ದ್ಯಾವ್ದಿದೆ, ನಮಗೆ ಗೊತ್ತಿಲ್ಲದಿರೋ ಟಾಪಿಕ್, ಅದನ್ನು ಕಲಿಯೋದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಆಗಲೇ ಹೇಳಿದ್ದೀನಿ, ಮೂವಿ ಟ್ರೈಲರ್ ಮೆಥಡ್ ಅಂತ. ನಿಮ್ಮ ಚಾಪ್ಟರ್ನ ಸ್ಕೆಲಿಟನ್ ಹೇಗೆಲ್ಲ ಮಾಡಿರ್ತೀರಿ, ಏನೆಲ್ಲ ಟಾಪಿಕ್ಸ್ ಇದೆ ಅಂತ ಲಿಸ್ಟ್ ಮಾಡಿರ್ತೀರಲ್ವ, ಅದು ಟ್ರೇಲರ್. ಇವಾಗ ಮೂವಿ ಥಿಯೇಟರ್ಗೆ ರಿಲೀಸ್ ಆಗೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಟ್ರೇಲರ್ ತೋರಿಸ್ತಾರೆ ಅಲ್ವಾ. ಈ ಟ್ರೇಲರಲ್ಲಿ ಏನಾಗಿರುತ್ತೆ, ಮೂವಿದು ಸ್ವಲ್ಪ ಗ್ಲಿಮ್ಸ್ ಎಲ್ಲ ಕೊಟ್ಟಿರ್ತಾರೆ, ಸಿಕ್ಕಾಪಟ್ಟೆ ಏನು ಸಕ್ಕದಾಗಿರೋ ಅಂಥ ಸೀನ್ಗಳನ್ನೆಲ್ಲ ಅಲ್ಲಿ ಕೊಡ್ತಾರೆ. ಸೊ ನಿಮಗೆ ಏನು ಮಾಡಬೇಕು, ನಿಮಗೆ ಅನ್ನಿಸ್ಬೇಕು, ಆ ಫೀಲ್ ಬರಬೇಕು, ಓ ಈ ಮೂವಿ ಚೆನ್ನಾಗಿದೆ, ನಾನು ಹೋಗಿ ನೋಡಬೇಕು ಅಂತ ನಿಮ್ಗೆ ಅನ್ನಿಸ್ಬೇಕು ಅಲ್ವಾ. ಅದಕ್ಕೋಸ್ಕರ ಈ ಟ್ರೇಲರ್ ಹೆಲ್ಪ್ ಆಗುತ್ತೆ. ನಮಗೂ ಕೂಡ ಈ ಚಾಪ್ಟರನ್ನು ನಾನು ಕೂತ್ಕೊಂಡು ಓದಬೇಕು ಅಂತ ಅನಿಸ್ಬೇಕು ಅಂತ ಹೇಳಿದ್ರೆ, ಏನೆಲ್ಲ ಟಾಪಿಕ್ಸ್ ಇದೆ, ಏನೆಲ್ಲ ಡಯಾಗ್ರಾಮ್ಸ್ ಇದೆ, ಫಾರ್ಮುಲಾಸ್ ಇದೆ, ಇದು ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ಅಂತೆಲ್ಲ ನಾವು ಕೂಡ ಒಂದು ಟ್ರೇಲರನ್ನು ರೆಡಿ ಮಾಡಬೇಕು. ಓಕೆನಾ?
ಸೊ ಇನ್ನೂ ಒಂದು ಟಿಪ್ ಕೊಡ್ತಾ ಇದ್ದೀನಿ, ಏನದು ಅಂತ ಹೇಳಿದ್ರೆ ಮೆಮೊರಿ ಆ್ಯಂಕರ್ಸ್ ಅಂತ ಇದೆ. ಏನಿದು ಮೆಮೊರಿ ಆ್ಯಂಕರ್ಸ್ ಅಂತ ಹೇಳಿದ್ರೆ, ಸುಮ್ಮನೆ ಫೋಟೋಸಿಂಥಸಿಸ್ ದ್ವಿತೀಯ ಸಂಶ್ಲೇಷಣೆನ ಹೇಗೆ ಓದ್ತೀರಾ? ಓಕೆ, ಸನ್ಲೈಟ್ ಬೇಕು, ವಾಟರ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ಲಾಂಟಲ್ಲಿ ಕ್ಲೋರೋಫಿಲ್ ಅಂತ ಒಂದು ಏನೋ ಪತ್ರ ಹರಿತು ಅಂತ ಹೇಳುವಂತಹ ಒಂದು ಅಂಶ ಇರುತ್ತೆ ಲೀಫಲ್ಲಿ, ಎಲೆಯಲ್ಲಿ. ಸೊ ಆಹಾರ ತಯಾರಾಗುತ್ತೆ ಅಂತೆಲ್ಲ ಓದಿರ್ತೀರ ಅಲ್ವಾ? ಇಷ್ಟೊಂದೆಲ್ಲ ನೆನ್ಪಿಟ್ಕೊಳ್ಳೋದಕ್ಕಿಂತ ನೀವೇ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೋದು. ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಒಂದು ಪ್ಲ್ಯಾಂಟ್ ಇದೆ, ಆರಾಮಾಗಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡ್ಬಿಟ್ಟು ಬ್ರೇಕ್ಫಾಸ್ಟಿಗೆ ಏನು ತಿಂತಾ ಇದೆ? ಸನ್ಲೈಟನ್ನು ತಿಂತಾ ಇದೆ ಅನ್ನೋ ಥರ ಏನೋ ಒಂದು ಕಾಮಿಡಿಯಾಗಿ ಫನ್ನಿ ವೇಯಲ್ಲಿ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ನೆನ್ಪಿಟ್ಕೊಳ್ಳೋದಕ್ಕೆ, ಓಕೆನಾ? ಈ ಪಿಕ್ಚರ್ ಬಂದಿದ್ದ ತಕ್ಷಣವೇ ಸನ್ಲೈಟ್ ಬೇಕು, ಏನಕ್ಕೆ ಬೇಕು? ಪ್ಲ್ಯಾಂಟ್ಗೆ ಫುಡ್ ಪ್ರಿಪೇರ್ ಆಗೋದಕ್ಕೆ. ಈ ಥರ ನಿಮಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನೀವು ಕೂಡ ಈ ಮೆಮೊರಿ ಆ್ಯಂಕರ್ಸ್ ಏನಾಗುತ್ತೆ, ಈಸಿ ಆಗುತ್ತಾ ಅಂತ ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟು ನಾನು ನಿಮಗೆ ಸಾಕಷ್ಟು ಕೀ ಟಿಪ್ಗಳನ್ನು ಕೊಟ್ಟಿದ್ದೀನಿ, ಯಾವ ಥರ ನೆನ್ಪಿಟ್ಕೊಂಡ್ರೆ ನಮಗೆ ಲಾಂಗ್ ಟರ್ಮ್ವರೆಗೂ, ತುಂಬ ದಿನದವರೆಗೂ ನಾವು ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಓದಿದ್ದನ್ನು ತುಂಬ ದಿನ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು ಅಂತ ಒಂದು ಸ್ವಲ್ಪ ಕೀ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ಮಕ್ಕಳ. ಸೊ ಇದನ್ನೆಲ್ಲ ನೀವು ಫಾಲೋ ಅಪ್ ಮಾಡ್ತೀರಾ ಅಂತ ಅನ್ಕೋತಿದ್ದೀನಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.